ನಮಸ್ಕಾರ ಸ್ನೇಹಿತರೆ, ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಓಕೆ, KCET ಅಪ್ಡೇಟು ಇವತ್ತು. ಓಕೆ, ಡೈಲಿ ಒಂದು ಡೇಟ್ ಪ್ರಕಾರ ಒಂದು ಅಪ್ಡೇಟ್ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಇವತ್ತು ಕೂಡ ವೆಬ್ಸೈಟಲ್ಲಿ ಬಂದು ಏನೇನೆಲ್ಲ ಆಗಿದೆ ಅಂತ ನೋಡೋದಂದರೆ, ಸರಿ UGCET 2025 ಮೇಲೆ ಕ್ಲಿಕ್ ಮಾಡ್ಕೊಂತಂದರೆ ನಿಮಗೆ ಕೆಲವೊಂದಿಷ್ಟುಗಳು ಕಾಣ್ತವೆ. UGCET ಅಂತ ಕೆಲವೊಂದಿಷ್ಟು ಷರತ್ತುಗಳನ್ನು ಕೊಟ್ಬಿಟ್ಟಿದ್ದಾರೆ, ಅಂದರೆ ದಾಖಲೆಗಳ ಪಟ್ಟಿ ಅಂತ ಬಿಟ್ಟಿದ್ದಾರೆ. ಅಂದರೆ ಯಾರೆಲ್ಲ ಆಫ್ಲೈನ್ನ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಏನು ಕರೆಯುತ್ತೋ ಅದನ್ನು ಕೂಡ ಯಾರೆಲ್ಲ ಕ್ಲಾಸ್ BCDEF GHIJKA ಮತ್ತು ಕಾಣಿಸ್ತಿದೆ ನೋಡಿರಿ. ಬೇಕಾದ್ರೆ ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡ್ರೆ ನಿಮಗೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಬರ್ತದೆ. ಏನೇನಿದೆ ಅಂತ ಓದ್ಕೊಂಬೇಡ. ಓಕೆ, CET 2025 ಅರ್ಜಿಯಲ್ಲಿ ಕ್ಲಾಸ್ ಕೋಡ್ BCDEF GHIJKLMN ಮತ್ತು O ಎಂದು ಕ್ಲೇಮ್ ಮಾಡಿರುವ ಅಭ್ಯರ್ಥಿಗಳಿಗೆ ಮೂಲ ದಾಖಲೆಗಳ ಪರಿಶೀಲನೆಯನ್ನು 5/5/2025ರಿಂದ 15/5/2025 ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ 18ನೇ ಕ್ರಾಸ್ ಮಲ್ಲೇಶ್ವರಂ ಸಂಪಿಗೆ ರಸ್ತೆ ಅಂತ ಕರಿತೀವಿ. ಇಲ್ಲಿ ಹೋಗ್ಬಿಟ್ಟು ನೀವೇ ಮಾಡ್ಬೇಕಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಫ್ಲೈನ್ ನಡೀತಾ ಇದೆ. ಯಾರಿಗೆ ಕ್ಲಾಸ್ ಎ ಎಲ್ಲ ಕ್ಲಾಸ್ BCD ಯಾರು ಕಾಣಿಸ್ತಿದೆ ನೋಡ್ರಿ, ಅಪ್ ಟು ಓವರೆಗೂ ಯಾರು ಇದ್ದಾರೋ ಅವರೆಲ್ಲನೂ ಕೂಡ ಏನು ಮಾಡಬೇಕಪ್ಪ ಅಂತಂದರೆ ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಮಾಡಲೇಬೇಕಾಗ್ತದೆ. ಅದು ಮಾಡಿಸಿದರೆ ನಿಮಗೆ ಮುಂದೆ ಎಲ್ಲನೂ ಕೂಡ ಒಂದು ವೆರಿಫಿಕೇಷನ್ ಸ್ಲಿಪ್ ಬರ್ತದೆ. ಓಕೆ, ಅಭ್ಯರ್ಥಿಗಳು ದಾಖಲಾತಿ ಪರಿಶೀಲನೆಗೆ ಹಾಜರಾಗುವ ಮೊದಲ ಅರ್ಹತಾ ಕ್ಲಾಸ್ ಕೋಡ್ ಅಡಿಯಲ್ಲಿ ಪ್ರಮಾಣ ಪತ್ರಗಳನ್ನು ಸಲ್ಲಿಸುವ ಬಗ್ಗೆ ವೆಬ್ಸೈಟಲ್ಲಿ ಈಗಾಗಲೇ ಅದರ ಬಗ್ಗೆ ಈ ಬ್ರೌಸರ್ನಲ್ಲಿ ತಿಳಿಸಲಾಗಿದೆ. ಸೊ ಹಂಗಾಗಿ ನೋಡ್ಕೋಬೇಕು. ಓಕೆ, ನಿಮ್ಮ ಕ್ಲಾಸ್ ಯಾವುದ್ರಲ್ಲಿದ್ದೀರಾ ನೋಡ್ಕೋರಿ. ಆಲ್ಮೋಸ್ಟ್ ನೋಡಿ ಕ್ಲಾಸ್ ಎದಲ್ಲೇ ಇರ್ತೀರ. ಓಕೆ, ನಮ್ಗೆ ಆಲ್ಮೋಸ್ಟ್ 90% ಕ್ಲಾಸ್ ಎದಲ್ಲೇ ಇರ್ತಾರೆ. ಬಟ್ ರಿಮೈನಿಂಗ್ ಸ್ಟೂಡೆಂಟ್ಸು ಯಾಕಂದ್ರೆ ಫಾರ್ ಎಕ್ಸಾಂಪಲ್ ವಾರ್ನಾಡ್ನವ್ರು ಇರ್ತಾರೆ, ಕೆಲವೊಂದಿಷ್ಟು ಬೇರೆ ಕಡೆಯಿಂದ ಬಂದು ಸ್ಟಡಿ ಮಾಡಿರ್ತಾರೆ, ಅಥವಾ ಇಲ್ಲೇ ಇದ್ದು ಕೂಡ ಕೆಲವೊಂದಿಷ್ಟು ನಿಮ್ಗೆ ಕ್ಲೇಮ್ ಬೇರೆ ಮಾಡ್ಕೊಂಡಿರ್ತಾರೆ. ಓಕೆ, ಇರ್ತಾ ಯಾಕಂದರೆ ನಿಮ್ಮದು ಯಾವ ಕ್ಲೇಮ್ ಇರ್ತದ ನಿಮಗೆ ಬಿಟ್ಟಿದ್ದು. ಓಕೆ, ಅದನ್ನು ನೋಡ್ಕೋರಿ. ಒನ್ ಟೈಮ್ ಇದರಲ್ಲಿ ಯಾವುದಾದ್ರು ಇತ್ತಪ್ಪ ಅಂದರೆ ನೀವು ಖುದ್ದಾಗಿ ನೀವೇ ಮಾಡ್ಬೇಕಂತಂದರೆ KA ಮಲ್ಲೇಶ್ವರಮ್ಮು ಬೆಂಗಳೂರಿಗೆ ಹೋಗ್ಬೇಕಾಗ್ತದೆ. ಹೋಗ್ಬಿಟ್ಟು ವಿಸಿಟ್ ಮಾಡಿ ನೀವು ಇವತ್ತೆಲ್ಲನೂ ಕೂಡ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಬೇಕು. ನಿಮ್ಮ ಏನೇನೆಲ್ಲ ಅಪ್ಲಿಕೇಶನ್ ಹಾಕುವಾಗ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಇದ್ದು ಎಲ್ಲನೂ ಕೂಡ ತೊಗೊಂಡು ಹೋಗಿ ಅವ್ರಿಗೆ ಸಬ್ಮಿಟ್ ಮಾಡಿದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ನಿಮಗೆ ಇವಾಗಲೇ ಸ್ಲಿಪ್ ಕೊಡಲ್ಲ, ಮುಂದೆ ನಿಮಗೆ ಕೌನ್ಸಿಲಿಂಗ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಆ ವೆರಿಫಿಕೇಷನ್ ಸ್ಲಿಪ್ ಬೇಕಾಗುತ್ತೆ, ಬೇಕೇ ಬೇಕು. ಓಕೆ, ಸೊ ಇದು ಮೈಂಡಲ್ಲಿರಲಿ, ಯಾಕಂತಂದರೆ ಭಾಳ ಇಂಪಾರ್ಟೆಂಟ್ ಸ್ಟೆಪ್ ಕೂಡ ಆಗುತ್ತದು. ಓಕೆ, ನೆಕ್ಸ್ಟು ಈಗ ಕೆಲವೊಂದಿಷ್ಟು ಹುಡುಗರಿಗೆ ಇಲ್ಲಿ ಕಾಣಿಸ್ತಿದೆ ನೋಡ್ರಿ. UGCET 2025 ಅರ್ಜಿಯಲ್ಲಿ ಡಿಫೆನ್ಸ್ ಡಿಫೆನ್ಸ್ CA PF ಅಥವಾ CRPF ಅಥವಾ CISF ಈ ರೀತಿಯ ಅಂದರೆ ಸ್ಪೆಷಲ್ ಕ್ಯಾಟಗರಿ ಅಂತ ಕರಿತೀವಿ. ಇಂಥ ಏನಾದರೂ ಅಭ್ಯರ್ಥಿಗಳು ಇತ್ತಂತಂದರೆ ಈ ವೇಳೆಪೆಣದ ಆಯಾ ವಿಶೇಷ ಕ್ಯಾಟಗರಿ ಪ್ರಮಾಣ ಪತ್ರಗಳನ್ನು ಖುದ್ದಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರಿಗೆ ಸಲ್ಲಿಸಲು ಸೂಚಿಸಲಾಗಿದೆ. ಪ್ರಮಾಣ ಪತ್ರಗಳ ಜೊತೆಯಲ್ಲಿ ಫಾರ್ ಎಕ್ಸಾಂಪಲ್ ಕೆಲವೊಂದಿಷ್ಟು ಯಾರು ಇರುತ್ತೆ ಸ್ಪೆಷಲ್ ಕ್ಯಾಟಗರಿ ಇದ್ರಪ್ಪ ಅಂತಂದರೆ ನಿಮಗೂ ಕೂಡ ಒಂದು ಸ್ಪೆಷಲ್ ಕ್ಯಾಟಗರಿ ಎಷ್ಟೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಇವೆಲ್ಲನೂ ಕೂಡ ಮುಂದೆ ನಿಮಗೆ ಕೌನ್ಸಿಲಿಂಗಿಗೆ ಅಥವಾ ನಿಮ್ಮ ಒಂದು ಸೀಟ್ ಸಿಗೋಕ್ಕೆ ಒಂದು ಒಳ್ಳೆ ಕಾಲೇಜ್ ಸಿಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇಂಥವನ್ನು ಮಿಸ್ ಮಾಡ್ಕೊಳ್ಕೊಬಿಡ್ರಿ. ಇನ್ ಕೇಸ್ ಇತ್ತಪ್ಪ ಅಂತಂದರೆ ಹೇಳ್ದೆ ನೋಡ್ರಿ ಯಾವ ಡೇಟ್ಗೆ ಬರಬೇಕು ನೀವು ಅಂತಂದು. ಫಾರ್ ಎಕ್ಸಾಂಪಲ್ ಇಲ್ಲಿ ಕಾಣಿಸ್ತಿದೆ ನೋಡಿ, ನೀವು ಇದರಲ್ಲಿ ಇಷ್ಟರಲ್ಲಿ ಏನಾದಿರುತ್ತೆ ಅಂತಂದರೆ 5/5/2025 ಹೋಗಿ, ಅಥವಾ ಏನಾದರೂ ಎಕ್ಸ್ ಡಿಫೆನ್ಸ್ CAPF ಅಂತ ಕಾಣಿಸಿ ಇದರಲ್ಲಿ ಏನಾದರೂ ಅಂತಂದರೆ 6/5/2025 ಹಿಡಿದು ಇವು 3 ದಿನದಲ್ಲಿ ಯಾವಾಗಾದ್ರೂ 2 ದಿನದಲ್ಲಿ 6 ಮತ್ತು 7 ಯಾವಾಗಾದ್ರೂ ಹೋಗಿ ಮಾಡಿಕೊಡ್ತಾರೆ. ಓಕೆ, ನೆಕ್ಸ್ಟು ಇವು ಇದರಲ್ಲಿ ಏನಂತಾರೆ ಡೇಟ್ ನೋಡ್ಕೋರಿ. ಟೈಮಿಂಗ್ ಬೆಳಗ್ಗೆ 10 ಸಾಯಂಕಾಲ 5 ಕೂಡ ಇರ್ತದೆ. ಸೊ ಕೆಲವೊಂದಿಷ್ಟು ಏನೋ ಅಂದ್ರೆ ಸೂಚನೆ ಕೊಟ್ಟಿರ್ತಾರೆ ನೋಡ್ಕೋರಿ. ವಿತ್ ಹೇಳಿದ್ರೆ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗ್ರಿ, ಅದ್ರ ಜೊತೆಗೆ ನಿಮ್ಮ ಸ್ಪೆಷಲ್ ಕ್ಯಾಟಗರಿ ಇರುವಂಥ ಒಂದು ಪ್ರಮಾಣ ಪತ್ರಗಳ ಜೊತೆಯಲ್ಲಿ ಅಂತ ಹೇಳಿದ್ರೆ ಅದೇ ಮೇನ್ ಬೇಕು. ಅದ್ರಲ್ಲ ಮತ್ತೇನು ಮಾಡೋಕ್ಕಾಗಲ್ವಾ. ಸೊ ಹಂಗಾಗಿ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಅದು ಫಾರ್ಮ್ ತೊಗೊಳ್ಳಿ, ನಿಮ್ಮ ಡಾಕ್ಯುಮೆಂಟ್ಸ್ ತೊಗೊರಿ, ಮತ್ತು ನೀವು ಏನೋ ಸ್ಪೆಷಲ್ ಕ್ಯಾಟಗರಿ ಇರ್ತಂದ್ರೆ ಅದು ಏನಿದೆ ಅದನ್ನು ತೊಗೊಂಡು ಹೋಗ್ಬೇಕು. ಓಕೆ, ಸದ್ಯಕ್ಕಿರುವಂಥ ಇಷ್ಟು ಅಪ್ಡೇಟು. ನಿಮ್ಗೆ ಇನ್ನೂ ಕೂಡ ಕೌನ್ಸಿಲಿಂಗ್ ಪಕ್ಕ ಲೇಟ್ ಆಗುತ್ತೆ. ಇಂಥದ್ದೆಲ್ಲ ಮಾಡ್ಕೊತ ಕುಂತಾಗ May 15 ಕೂಡ ಇನ್ನೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಾ ಇದೆ. ಯಾಕಂತಂದರೆ ಇನ್ನೂ ಕೂಡ ನೀಟ್ ಎಕ್ಸಾಮ್ ಆಗಿಲ್ಲ, ನೀಟ್ ಎಕ್ಸಾಮ್ ರಿಸಲ್ಟ್ ಬರಬೇಕು, ಕಂಬೈನ್ಡ್ ಆಗಿ ಕೌನ್ಸಿಲಿಂಗ್ ನಡೀಬೇಕು, ಇನ್ನೂ ಕೂಡ ಬೇಜಾನ್ ಲೇಟ್ ಆಗುತ್ತೆ. ಓಕೆ, ಬರೀಬೇಡ, ಆರಾಮ್ಸೆ ಕೌನ್ಸಿಲಿಂಗ್ ನಡೀಲಿ. ಅವಸರ ಮಾಡಿದಷ್ಟು ನಿಮಗೆ ತೊಂದರೆ. ಯಾಕಂತಂದರೆ ಸಡನ್ನಾಗಿ KCET ಮುಗಿಲ್ಲ ಅಂತಂದರೆ ನಿಮಗೆ ತೊಂದರೆ. ಯಾಕಂತಂದರೆ ಈಗ KCET ಹುಡುಗರು ಕೆಲವೊಂದಿಷ್ಟು ಹುಡುಗರು ನೀಟ್ ಶಿಫ್ಟ್ ಆಗ್ತಿರ್ತಾರೆ. ಸೊ ಹಂಗಾಗಿ ನೀಟ್ KCET ಎರಡು ಕೂಡ ಕಂಬೈನ್ಡ್ ನಡೀತಾ ಇರುತ್ತೆ 2 ವರ್ಷ. ಈ ವರ್ಷ ಕೂಡ ಹಂಗೆ ನಡೀಲಿ. ಯಾಕಂದರೆ ಹುಡುಗರಿಗೆ ಯಾವುದೇ ರೀತಿ ಮೋಸ ಆಗಲ್ಲ. ಓಕೆ, ಅಂದರೆ KCET ಹುಡುಗರು ನಾನು ನೀಟಲ್ಲಿ ಹೋಗಬೇಕು, ನಾನು ನೀಟಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ನನಗೆ ನೀಟಲ್ಲಿ ಸೀಟ್ ಸಿಗ್ಬೋದು ಅಂತಿರ್ತಾರೆ. ಸೊ ಇಲ್ಲಿ KCET ಕೆಲವೊಂದಿಷ್ಟು ಹುಡುಗರು ರ್ಯಾಂಕ್ ದೂರ ಹೋಗಿರ್ತದೆ, ಅಂಥ ಹುಡುಗರು ಕೂಡ ಸೀಟ್ ಸಿಗ್ತಾರಲ್ಲ. ಯಾರಿಗೂ ಕೂಡ ತೊಂದರೆ ಆಗ್ಬಿಡುತ್ತೆ ಅಂದರೆ KCET ನೀಟ್ ಕಂಬೈಂಡಾಗಿ ಕೌನ್ಸಿಲಿಂಗ್ ನಡೀಬೇಕು. ಅದೇ ಪ್ರಕಾರ ಈ ವರ್ಷನೂ ಕೂಡ ನಡೀತದೆ, ಬರೀಬೇಡ. ಸೊ ಏನೇ ಒಂದು ಅಪ್ಡೇಟ್ ಬಂದರೂ ಕೂಡ ತಿಳಿಸ್ತೀನಿ. ಓಕೆ, ವಾಟ್ಸಪ್ ಚಾನಲ್ ಇದೆ ನಿಮಗೋಸ್ಕರ, ವಾಟ್ಸಪ್ ಗ್ರೂಪ್ ಇದೆ, ಈ ಒಂದು ನಮ್ಮ ಒಂದು ಚಾನಲ್ಸ್ಗಳು ಯೂಟ್ಯೂಬ್ ಚಾನಲ್ಸ್ ಕೂಡ ಸಿಗ್ತವೆ, ಆ್ಯಂಡ್ ವೆಬ್ಸೈಟ್ ಕೂಡ ಇದೆ. ನಿಮಗೋಸ್ಕರ ಭಾಳಷ್ಟು ಕೆಲಸ ಮಾಡ್ತಿರ್ತಾರೆ ಎಲ್ಲರೂ ಕೂಡ. ನೀವೇನಪ್ಪ ಅಂದರೆ ಜಸ್ಟ್ ಅಪ್ಡೇಟ್ ಆಗ್ತಾರೆ. ಓಕೆ, ಸರಿ, ಯಾರಿಗೆಲ್ಲ ಇದ್ದರೆ ನೋಡಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಳ್ಳೋದು. ಸ್ಪೆಷಲ್ ಕ್ಯಾಟಗರಿ ಅವರು ನೀವು ಸ್ಪೆಷಲ್ ಕ್ಯಾಟಗರಿ ಕ್ಲೇಮ್ ಮಾಡ್ಕೋಬೇಕು. ಆ್ಯಂಡ್ ಈಗೇನು BCDEF ಅಂತ ಅಪ್ ಟು ಓವರ್ಗೂ ಕೂಡ ಯಾರು ಇದ್ದರೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಂಬರ್ಬೇಕು. ಓಕೆ, ಸರಿ, ಇದನ್ನೆಲ್ಲ ಕೂಡ ಮಾಡ್ಕೊರಿ. ಅದ ತಕ್ಷಣ ನೆಕ್ಸ್ಟ್ ಕ್ಲಾಸ್ ಇದ್ದವ್ರಿಗಂತ ಇವಾಗೇನು ಸದ್ಯಕ್ಕೆಲ್ಲ ನಿಮ್ದು ಆನ್ಲೈನೇ ಬರ್ತದೆ ವೆರಿಫಿಕೇಷನ್ ಸ್ಲಿಪ್, ಆನ್ಲೈನೇ ತೊಗೊರಂತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಏನಾದರೂ ಅಪ್ಡೇಟ್ ಬಂದಿರ್ತೈತಿ ಎಲ್ಲರೂ ಚಾನಲ್ ನೋಡ್ತೀರಿ. ಟೇಕ್ ಕೇರ್, ಬಾಯ್.